ಗೆಳೆಯರೆ, ಜೀವನದಲ್ಲಿ ಒಂದ್ಸಲ ಆದರೂ ನಮಗೆ ಈ ಪ್ರಶ್ನೆ ಬಂದಿರುತ್ತೆ. ದೇವರು ನಿಜವಾಗ್ಲೂ ಇದ್ದಾನ? ಅವನ ಮೇಲೆ ಯಾಕೆ ನಂಬಿಕೆ ಇಡಬೇಕು? ಅವನ ಜ್ಞಾನ ನಮ್ಮ ಕಾಲಕ್ಕೆ ಹೇಗೆ ಸರಿ ಹೊಂದತ್ತೆ ಅಂತ. ಈ ಸಂಶಯ ನಿಮ್ಮದು ಮಾತ್ರ ಅಲ್ಲ. ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದ ರಣಭೂಮಿಯಲ್ಲಿ ಅರ್ಜುನ ಕೂಡ ಇದೇ ಪ್ರಶ್ನೆ ಕೇಳಿದ್ದ. ಆ ಪ್ರಶ್ನೆಗೆ ಶ್ರೀಕೃಷ್ಣ ಕೊಟ್ಟ ಉತ್ತರ ಇವತ್ತಿಗೂ ನಮ್ಮ ಜೀವನಕ್ಕೆ ಬೆಳಕಾಗಿ ನಿಂತಿದೆ. ಬನ್ನಿ ಆ ಸತ್ಯದ ಕಡೆ ಒಂದು ಪಯಣ ಮಾಡೋಣ. ಭಗವದ್ಗೀತೆಯ ಅಧ್ಯಾಯ 4 ಶ್ಲೋಕ 4ರಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಈ ರೀತಿ ಶ್ಲೋಕದ ಮೂಲಕ ಹೇಳ್ತಾನೆ: ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಂ ತ್ವಮಾದೌ ಪ್ರೋಕ್ತವಾನಿತಿ. ಇದರ ಸರಳ ಅರ್ಥ ಏನೆಂದರೆ, ನಿನ್ನ ಜನ್ಮ ಈಗ ಆಗಿರೋದು, ಆದರೆ ಸೂರ್ಯದೇವನ ಜನ್ಮ ತುಂಬ ಹಿಂದಿನದು. ಹಾಗಾದರೆ ನೀನು ಅವನಿಗೆ ಮೊದಲೇ ಈ ಯೋಗ ಹೇಗೆ ಹೇಳಿದ್ದೆ? ಅದನ್ನು ನಾನು ಹೇಗೆ ನಂಬಲಿ ಅಂತ ಅರ್ಜುನ ಪ್ರಶ್ನೆ ಮಾಡ್ತಿದ್ದಾನೆ. ಇದು ಅರ್ಜುನನ ಮುಗ್ಧ ಪ್ರಾಮಾಣಿಕ ಸಂಶಯ, ಮತ್ತು ಇದೇ ಸಂಶಯ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಎಂದೋ ಒಂದು ಸಲ ಬಂದೇ ಇರುತ್ತೆ. ಇದನ್ನು ಒಂದು ಸಣ್ಣ ಕಥೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಬೆಂಗಳೂರಿನ ಒಂದು ಸಣ್ಣ ಓಣಿಯಲ್ಲಿ ಅರ್ಜುನ್ ಅಂತ ಒಬ್ಬ ಹುಡುಗ ಇದ್ದ. ವಯಸ್ಸು 18, ಇಂಜಿನಿಯರಿಂಗ್ ಓದ್ತಿದ್ದ, ಬುದ್ಧಿವಂತ, ಚುರುಕಾದ ಹುಡುಗ. ಆದರೆ ಮನಸ್ಸಿನ ತುಂಬ ಪ್ರಶ್ನೆಗಳು, ದೇವರ ಬಗ್ಗೆ, ಧರ್ಮದ ಬಗ್ಗೆ, ಬದುಕಿನ ಅರ್ಥದ ಬಗ್ಗೆ. ಅವನ ಅಜ್ಜ ಪ್ರತಿದಿನ ಬೆಳಿಗ್ಗೆ ಭಗವದ್ಗೀತೆ ಓದ್ತಾ ಇದ್ರು. ದೇವರ ಮನೆಯ ಮುಂದೆ ಕೂತು ಕಣ್ಣು ಮುಚ್ಚಿ ಶ್ಲೋಕ ಹೇಳ್ತಿದ್ರು. ಅವರ ಮುಖದಲ್ಲಿ ಒಂದು ಶಾಂತಿ ಇತ್ತು, ಒಂದು ತೃಪ್ತಿ ಇತ್ತು. ಅದನ್ನು ನೋಡಿ ಅರ್ಜುನ್ಗೆ ಕೆಲವೊಮ್ಮೆ ಅಸೂಯೆ ಕೂಡ ಆಗ್ತಿತ್ತು. ಒಂದು ರಾತ್ರಿ ಪರೀಕ್ಷೆಯ ಒತ್ತಡದಲ್ಲಿ ಮನಸ್ಸು ತುಂಬ ಕದಡಿ ಹೋಗಿತ್ತು. ಅಜ್ಜನ ಹತ್ರ ಕೂತಂಥ ಅರ್ಜುನ್ ನೇರವಾಗಿ ಕೇಳ್ದ: ಅಜ್ಜ, ಕೃಷ್ಣ ಅಂದರೆ ಯಾರು? ಆ ಕಾಲದ ಒಬ್ಬ ರಾಜ ತಾನೆ? ಅವನ ಮಾತು ಇವತ್ತಿಗೂ ನಿಜ ಆಗತ್ತಾ ಅಂತ. ಅಜ್ಜ ಮೆಲ್ಲಗೆ ಕಣ್ಣು ತೆಗೆದು ನಕ್ರು. ಮೌನವಾಗಿ ಒಂದು ಕ್ಷಣ ಇದ್ದು ಆಮೇಲೆ ಹೇಳಿದರು: ಮಗು, ಈ ಪ್ರಶ್ನೆ ನೀನೊಬ್ಬನೇ ಕೇಳ್ತಾ ಇಲ್ಲ, ಅರ್ಜುನ ಕೂಡ ಇದೇ ಕೇಳಿದ್ದ ಅಂತ ಹೇಳ್ದ ಅಜ್ಜ. ಅಜ್ಜ ಮೆಲ್ಲಗೆ ಕಥೆ ಶುರು ಮಾಡಿದರು. ಕುರುಕ್ಷೇತ್ರ, 2 ಸೇನೆಗಳು ಮುಖಾಮುಖಿ ನಿಂತಿದ್ವು. ಅರ್ಜುನ ರಥದ ಮೇಲೆ ನಿಂತಿದ್ದ. ಶ್ರೀಕೃಷ್ಣ ಸಾರಥಿಯಾಗಿ ಅವನ ಮುಂದೆ ಇದ್ದ. ಯುದ್ಧ ಶುರು ಆಗಬೇಕು ಅನ್ನೋ ಸಮಯದಲ್ಲಿ ಕೃಷ್ಣ ಅರ್ಜುನನಿಗೆ ಒಂದು ಮಾತು ಹೇಳಿದ: ಈ ಜ್ಞಾನವನ್ನು ನಾನು ಮೊದಲು ವಿವಸ್ವಂತ ಅಂದರೆ ಸೂರ್ಯದೇವನಿಗೆ ಹೇಳಿದ್ದೆ, ಅವನಿಂದ ಮನು, ಮನುವಿಂದ ಇಕ್ಷ್ವಾಕು, ಹೀಗೆ ಈ ಜ್ಞಾನ ಬಂತು ಅಂತ. ಆಗ ಅರ್ಜುನ ಸ್ವಾಭಾವಿಕವಾಗಿ ಕೇಳಿದ: ಸೂರ್ಯದೇವ ಸೃಷ್ಟಿಯ ಆರಂಭದ ದೇವ, ನಿನ್ನ ಜನ್ಮ ಈ ಕಾಲದ್ದು, ಹಾಗಾದರೆ ನೀನು ಅವನಿಗೆ ಮೊದಲೇ ಹೇಗೆ ಹೇಳಿದ್ದೆ? ಅದನ್ನು ನಾನು ಹೇಗೆ ಅರ್ಥ ಮಾಡಿಕೊಳ್ಳಿ ಅಂತ ಅರ್ಜುನ ಪ್ರಶ್ನೆ ಮಾಡಿದ. ಇದನ್ನು ಕೇಳಿದಂಥ ಅರ್ಜುನ್ ಮೆಲ್ಲಗೆ ತಲೆ ಅಲ್ಲಾಡಿಸ್ದ. ಅವನು ಕೂಡ ಇದೇ ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದ. ದೇವರ ಬಗ್ಗೆ ಅನುಮಾನ ಬರೋದು ದೌರ್ಬಲ್ಯ ಅಲ್ಲ, ಅದು ನಿಜವಾದ ತಿಳುವಳಿಕೆ ಹುಡುಕುವಂಥ ದಾರಿ. ಅಜ್ಜ ಮಾತು ಮುಂದುವರೆಸಿದ್ರು: ನೋಡಪ್ಪ, ನಾವು ಶಾಲೆಯಲ್ಲಿ ಫಿಸಿಕ್ಸ್ ಓದ್ತೀವಿ. ಐನ್ಸ್ಟೀನ್ ಅಂದರೆ ಯಾರು? ಅವನ ಸೂತ್ರ E=mc². ಇವತ್ತಿಗೂ ಕೆಲಸ ಮಾಡುತ್ತೆ. ಐನ್ಸ್ಟೀನ್ ಸತ್ತು ಎಷ್ಟೋ ವರ್ಷ ಆಯಿತು, ಆದರೆ ಅವನ ಜ್ಞಾನ ಸಾಯಲಿಲ್ಲ. ಯಾಕಂದರೆ ಸತ್ಯ ಯಾವತ್ತಿಗೂ ಸಾಯೋದಿಲ್ಲ. ಅದೇ ರೀತಿ ಕೃಷ್ಣ ಒಂದು ದೇಹದಲ್ಲಿ ಹುಟ್ಟಿದ್ದ, ಆದರೆ ಅವನ ಆತ್ಮ, ಅವನ ಜ್ಞಾನ ಅದು ಕಾಲದ ಆಚೆಗೆ ಇತ್ತು. ಅವನು ಹೇಳ್ದ: ನನ್ನ ಹಲವು ಜನ್ಮಗಳಾಗಿವೆ, ನಿನ್ನ ಹಲವು ಜನ್ಮಗಳಾಗಿವೆ, ನೀನು ಮರೆತಿರುವೆ, ನಾನು ಮರೆತಿಲ್ಲ ಅಂತ. ಇದನ್ನು ಕೇಳಿದಂಥ ಅರ್ಜುನ್ ಒಂದು ಕ್ಷಣ ಸ್ತಂಭಿಸಿದ. ಅವನಿಗೆ ಅರ್ಥ ಆಯಿತು, ದೇಹ ಬದಲಾಗತ್ತೆ, ಕಾಲ ಬದಲಾಗತ್ತೆ, ಆದರೆ ಸತ್ಯ ಬದಲಾಗೋದಿಲ್ಲ. ಭಗವಂತ ಕಾಲಕ್ಕೆ ಮೀರಿ ನಿಂತಿದ್ದಾನೆ. ಅವನನ್ನು ಸಮಯದ ಚಿಕ್ಕ ಮಾಪಕದಲ್ಲಿ ಅಳೆಯೋಕೆ ಸಾಧ್ಯ ಇಲ್ಲ. ಅಜ್ಜ ಕಿಟಕಿಯ ಮೂಲಕ ಆಕಾಶ ನೋಡ್ತಾ ಹೇಳಿದರು: ನಾವು ನದಿಯನ್ನು ನೋಡ್ತೀವಿ, ನೀರು ಹರಿಯುತ್ತಾ ಇರುತ್ತೆ. ನಾಳೆ ಅದೇ ನದಿ ಇರುತ್ತೆ, ಆದರೆ ನೀರು ಬೇರೆ ಇರುತ್ತೆ. ನದಿ ಒಂದೇ, ನೀರು ಬದಲಾಗ್ತಾ ಇರುತ್ತೆ. ಶ್ರೀಕೃಷ್ಣ ಕೂಡ ಹಾಗೆ. ಅವನ ದೇಹ ಬದಲಾಗಿರಬಹುದು, ದ್ವಾಪರ ಯುಗದಲ್ಲಿ ಒಂದು ರೂಪ, ತ್ರೇತಾಯುಗದಲ್ಲಿ ಬೇರೆ ಸ್ವರೂಪ, ಆದರೆ ಒಳಗಿರೋ ಚೇತನ ಅದು ಒಂದೇ, ಅದು ಸನಾತನ. ಈ ಸತ್ಯ ಅರ್ಜುನ್ಗೆ ತಿಳಿಯಿತು. ಅವನ ಕಣ್ಣು ತುಂಬಿ ಬಂತು. ಅವನಿಗೆ ಅರಿವಾಯಿತು, ಇಷ್ಟು ದಿನ ಅವನು ದೇವರನ್ನು ತನ್ನ ಬುದ್ಧಿಯ ಚಿಕ್ಕ ಡಬ್ಬದಲ್ಲಿ ಇಡೋಕೆ ಪ್ರಯತ್ನ ಮಾಡ್ತಿದ್ದ. ಅದು ಸಾಧ್ಯ ಇಲ್ಲ ಅಂತ ಅವನಿಗೆ ಆಗ ಅರ್ಥ ಆಯಿತು. ಸಮುದ್ರವನ್ನು ಒಂದು ಲೋಟದಲ್ಲಿ ತುಂಬೋಕೆ ಸಾಧ್ಯ ಇಲ್ಲ, ಅದಕ್ಕೆ ಲೋಟವನ್ನೇ ಸಮುದ್ರದ ಹತ್ರ ಒಯ್ಯಬೇಕು. ಅರ್ಜುನ್ ಆ ರಾತ್ರಿ ಮೊದಲ ಬಾರಿ ದೇವರ ಮುಂದೆ ಕೂತ, ಕಣ್ಣು ಮುಚ್ಚಿದ, ಮನಸ್ಸು ಶಾಂತ ಆಯಿತು. ಗೆಳೆಯರೆ, ಅರ್ಜುನ ಕೇಳಿದಂಥ ಪ್ರಶ್ನೆ ತಪ್ಪಲ್ಲ, ಅದು ಪ್ರತಿಯೊಬ್ಬ ಚಿಂತನಶೀಲ ಮನಸ್ಸಿನ ಪ್ರಶ್ನೆ. ಆದರೆ ಉತ್ತರ ಬೇಕಾದರೆ ಮನಸ್ಸನ್ನು ಸ್ವಲ್ಪ ದೊಡ್ಡದು ಮಾಡ್ಕೋಬೇಕು.
ದೇವರನ್ನು ಅವನ ಮಟ್ಟದಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಜ್ಞಾನಕ್ಕೆ ವಯಸ್ಸಿಲ್ಲ, ಸತ್ಯಕ್ಕೆ ಕಾಲ ಇಲ್ಲ, ಭಗವಂತನಿಗೆ ಮರಣ ಅನ್ನೋದಿಲ್ಲ. ಈ ಒಂದು ಸಂದೇಶ ನಿಮ್ಮ ಜೀವನದಲ್ಲಿ ಉಳಿಯಲಿ. ಸಂಶಯ ಜ್ಞಾನದ ಬಾಗಿಲು, ಆ ಬಾಗಿಲನ್ನು ತೆಗೆದರೆ ಒಳಗೆ ಬೆಳಕಿದೆ. ಹೇಗನ್ನಿಸ್ತು ಈ ಒಂದು ಕಥೆ ಹಾಗೂ ಶ್ಲೋಕದ ವಿವರಣೆ? ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನನ್ನ ಮುಂದಿನ ಎಪಿಸೋಡ್ಗಳ ನೋಟಿಫಿಕೇಷನ್ ನಿಮಗೆ ಕೂಡಲೇ ಬರುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಚಾನೆಲ್ನ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ.